ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋಸ್ ನೀವು ಬೇಗ ನೋಡ್ಬೋದು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ವಾರದ ಮೊದಲ ದಿನ ಸೋಮವಾರದ 12 ರಾಶಿಗಳ ಫಲಾಫಲಗಳು ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಮೇಷರಾಶಿ, ಈ ದಿನ ನಿಮ್ಮ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ಮತ್ತು ಸಹಕಾರ ದೊರೆಯಲಿದೆ. ಪ್ರಬಲ ಅಧಿಕಾರವು ನಿಮ್ಮ ನಿಯಂತ್ರಣದಲ್ಲಿ ಉಳಿಯುತ್ತದೆ. ಹೊಸ ಸೌಕರ್ಯಗಳನ್ನು ಸುಲಭವಾಗಿ ಇಂದು ನೀವು ಪಡೆಯಬಹುದು. ದೈನಂದಿನ ಚಟುವಟಿಕೆಗಳಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗುತ್ತದೆ. ವಿವಾಹದ ಜೀವನ ಸಂತೋಷಮಯವಾಗಿರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶಾಂತತೆ ಕೆಲಸವನ್ನು ಮಾಡುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮತ್ತು ಇಂದು ಮೇಷರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿರುತ್ತದೆ. ವೃಷಭ ರಾಶಿ, ಮುಂದೆ ನಿಮಗೆ ಹೆಚ್ಚಿನ ಲಾಭ ತರುವ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೀರಿ. ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಭಯ ಎದುರಾಗಬಹುದು. ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಬಹುದು. ಈ ದಿನ ಸಂಜೆಯ ಮೇಲೆ ಆರ್ಥಿಕವಾಗಿ ಅತಿ ಹೆಚ್ಚು ಲಾಭವನ್ನು ವೃಷಭ ರಾಶಿಯವರು ನಿರೀಕ್ಷಿಸಬಹುದು. ಮಿಥುನ ರಾಶಿ, ನಿಮ್ಮ ಮುಖ್ಯ ನಿರ್ಧಾರಗಳಿಗೆ ಮನೆಯ ಹಿರಿಯರು ಬೆಂಬಲವನ್ನು ನೀಡುತ್ತಾರೆ. ಆರ್ಥಿಕ ಸ್ಥಿತಿಗಳನ್ನು ಬಲಪಡಿಸಿಕೊಳ್ಳಲು ಇಂದು ಶುಭ ದಿನ. ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಇಂದು ಮಿಥುನ ರಾಶಿಯವರು ಪಡೆಯಲಿದ್ದಾರೆ. ನಿರುದ್ಯೋಗಿ ಯುವಕರು ಉತ್ತಮ ವೃತ್ತಿ ಅವಕಾಶಗಳನ್ನು ಪಡೆಯುತ್ತಾರೆ. ವಿಶ್ವಾಸ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುವ ದಿನ ಇದು. ಧಾರ್ಮಿಕ ವ್ಯವಹಾರದಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಶಿವನ ಸ್ಮರಣೆಯನ್ನು ಇಂದು ಮಿಥುನ ರಾಶಿಯವರು ಮಾಡಿದರೆ ಒಳ್ಳೆಯದು. ಕಟಕ ರಾಶಿ, ವಿವಿಧ ಮೂಲಗಳ ಲಾಭವನ್ನು ನಿರೀಕ್ಷಿಸಬಹುದು. ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಬರುತ್ತದೆ. ಹಿರಿಯ ಮಾರ್ಗದರ್ಶನ ನಿಮ್ಮನ್ನು ಇನ್ನಷ್ಟು ಪ್ರೇರೇಪಿಸುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸು. ಸಮಾಜ ಮತ್ತು ಕುಟುಂಬದಲ್ಲಿ ನಿಮ್ಮ ಕೆಲಸವನ್ನು ಮೆಚ್ಚಲಾಗುತ್ತದೆ. ಸ್ನೇಹಿತರು ಬೆಂಬಲವನ್ನು ಇಂದು ನೀಡಲಿದ್ದಾರೆ. ಇಂದು ನೀವು ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ಭೋಜನವನ್ನು ಸವಿಯಬಹುದು. ಉತ್ತಮ ಆರೋಗ್ಯಕ್ಕಾಗಿ ವ್ಯಾಯಾಮವನ್ನು ಕೈಗೊಳ್ಳಬೇಕು. ಸಿಂಹರಾಶಿ, ಹಣಕಾಸಿನ ವಿಚಾರದಲ್ಲಿ ಇಂದು ಸ್ವಲ್ಪ ಮಾನಸಿಕ ಅಡಚಣೆಗಳು ಉಂಟಾಗಬಹುದು. ಯಾವುದೇ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಕೆಲಸದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗುತ್ತದೆ. ತಂದೆಯ ಸಹಾಯದಿಂದ ಪ್ರಮುಖ ಕಾರ್ಯಗಳನ್ನು ರಚಿಸಲಾಗುವುದು. ಹಿರಿಯರ ಮಾರ್ಗದರ್ಶನವನ್ನು ಪಡೆಯಿರಿ. ಇಂದು ಯಾವುದೇ ಪ್ರಯಾಣವನ್ನು ತಪ್ಪಿಸಿದರೆ ಒಳ್ಳೆಯದು. ಕನ್ಯಾ ರಾಶಿ, ಇಂದು ನಿಮ್ಮ ಆರೋಗ್ಯವು ಏರುಪೇರಾಗಬಹುದು. ಅನಗತ್ಯ ವೆಚ್ಚಗಳನ್ನು ತಡೆಯಬೇಕು. ಮುಂದೂಡಲ್ಪಟ್ಟ ಕೆಲವು ಕಾರ್ಯಗಳು ಕೈಗೂಡಲಿವೆ. ನ್ಯಾಯಾಲಯದ ವಿಷಯಗಳಲ್ಲಿ ಜಾಗ್ರತೆಯಿಂದ ವ್ಯವಹರಿಸಬೇಕು. ಶತ್ರುಬಾಧೆ ಸಕ್ರಿಯವಾಗಿ ಉಳಿಯುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಆಹ್ಲಾದಕರ ಕ್ಷಣಗಳನ್ನು ಇಂದು ಕನ್ಯಾ ರಾಶಿಯವರು ಕಳೆಯಲಿದ್ದಾರೆ. ಹೊಸ ಸಂಪರ್ಕಗಳು ಪ್ರಯೋಜನವನ್ನು ಪಡೆಯುತ್ತದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಜೊತೆಗೆ ಆರೋಗ್ಯದ ಕಡೆ ಗಮನವನ್ನು ಹೆಚ್ಚಾಗಿ ನೀಡಬೇಕು. ತುಲಾರಾಶಿ, ಸ್ನೇಹಿತರೊಂದಿಗೆ ಸ್ನೇಹಪರವಾಗಿ ವರ್ತಿಸಬೇಕು. ಕೋಪವನ್ನು ಆದಷ್ಟು ಇಂದು ತುಲಾರಾಶಿಯವರು ನಿಯಂತ್ರಣ ಮಾಡಿದರೆ ಒಳ್ಳೆಯದು. ನೀವು ಧನಾತ್ಮಕ ಆಲೋಚನೆಗಳೊಂದಿಗೆ ಕಾರ್ಯಸಿದ್ಧಿ ಮಾಡಿಕೊಳ್ಳಬಹುದು. ಪಿತ್ರಾರ್ಜಿತ ಆಸ್ತಿಯು ಲಾಭದ ಸುದ್ದಿಯನ್ನು ತರುವ ದಿನ ಇದಾಗಿದೆ. ಇಲ್ಲವೇ ಕೈಬಿಟ್ಟ ನಿಮ್ಮ ಆಸ್ತಿ ನಿಮ್ಮ ಪಾಲಾಗಲಿದೆ. ಸಹೋದ್ಯೋಗಿಗಳು ಕೆಲಸದಲ್ಲಿ ಇಂದು ನೀಡುತ್ತಾರೆ. ಮದುವೆಯ ಜೀವನವು ಆಹ್ಲಾದಕರವಾಗಿರುತ್ತದೆ. ಉತ್ತಮ ಆರೋಗ್ಯವನ್ನು ಇಂದು ತುಲಾರಾಶಿಯವರು ಹೊಂದಿರುತ್ತಾರೆ. ವೃಶ್ಚಿಕ ರಾಶಿ, ಉತ್ತಮ ಲಾಭದ ದಿನಗಳಲ್ಲಿ ಈ ದಿನವೂ ಕೂಡ ಒಂದು ದೊಡ್ಡ ಹೂಡಿಕೆಗಳಿಗೆ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ದೀರ್ಘ ವಿಳಂಬಿತ ಕೆಲಸವು ವೇಗವನ್ನು ಹಿಡಿಯುತ್ತದೆ. ಮಕ್ಕಳ ಸಾಧನೆಗಳು ಸಂತೋಷವನ್ನು ಹೆಚ್ಚಿಸುತ್ತದೆ. ಆದಾಯದ ಹೊಸ ಮೂಲಗಳು ರಚಿಸಲ್ಪಡುತ್ತದೆ. ದೇವರ ಮೇಲಿನ ನಂಬಿಕೆ ಇಂದು ವೃಶ್ಚಿಕ ರಾಶಿಯವರಿಗೆ ಹೆಚ್ಚಾಗುವ ಸಂಭವ ಕಾಣುತ್ತಾ ಇದೆ. ಧನಸ್ಸು ರಾಶಿ, ಈ ದಿನ ನಿಮಗೆ ಲಾಭ ಮತ್ತು ನಷ್ಟ ಎರಡರ ಮಿಶ್ರ ಫಲಿತಾಂಶ ಎದುರಾಗುತ್ತದೆ. ಶಿಕ್ಷಣ ಮತ್ತು ಮಕ್ಕಳ ವೃತ್ತಿ ಕುರಿತು ಕಳವಳ ಹೆಚ್ಚಾಗುವ ದಿನ ಇದಾಗಿದೆ. ವಿಪರೀತ ಮನೋರಂಜನೆಗಾಗಿ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡಬೇಡಿ. ಮಹಿಳಾ ಸ್ನೇಹಿತೆಯಿಂದ ಕೆಲಸದಲ್ಲಿ ಬೆಂಬಲವನ್ನು ಪಡೆಯಬಹುದು. ಸರ್ಕಾರಿ ಕೆಲಸದಲ್ಲಿ ಶ್ರಮ ಯಶಸ್ವಿಯಾಗುತ್ತದೆ. ಲಾಭದಾಯಕ ಹೂಡಿಕೆ ಉತ್ತಮ ಆರೋಗ್ಯವನ್ನು ಇಂದು ಧನಸ್ಸು ರಾಶಿಯವರು ಪಡೆಯಲಿದ್ದಾರೆ. ಮಕರ ರಾಶಿ, ಇಂದು ಉತ್ಸಾಹಿಯಾಗಿ ಕಾಣುವಿರಿ. ನಿಮ್ಮ ಮಾತಿನಿಂದ ಇತರರನ್ನು ಸೆಳೆಯಲಿದ್ದೀರಿ. ರಾಜಕೀಯ ಕ್ಷೇತ್ರದಲ್ಲಿ ಖ್ಯಾತಿ ಮತ್ತು ಪ್ರಾಬಲ್ಯ ಉಳಿಯುತ್ತದೆ. ಆರ್ಥಿಕ ಪರಿಸ್ಥಿತಿಗಳು ಪ್ರಬಲವಾಗಿರುತ್ತವೆ. ಅಪಾಯಕಾರಿ ಉತ್ತೇಜಕ ಪ್ರಯಾಣವನ್ನು ತಪ್ಪಿಸಿ. ಅವಿವಾಹಿತ ಜನರು ಮದುವೆ ಪ್ರಸ್ತಾಪಗಳನ್ನು ಪಡೆಯಬಹುದು. ಪತಿ ದುಬಾರಿ ಉಡುಗೊರೆಗಳನ್ನು ಖರೀದಿಸಿ ನಿಮ್ಮ ಖರ್ಚು ಹೆಚ್ಚಿಸಬಹುದು. ಕುಂಭರಾಶಿ,
ಅಗತ್ಯವಿರುವವರಿಗೆ ಸಹಾಯ ಮಾಡಲು ಮುಂದೆ ಬನ್ನಿ. ನಿರುದ್ಯೋಗಿಗಳು ತಮ್ಮ ವೃತ್ತಿ ಜೀವನಕ್ಕೆ ಗಮನವನ್ನು ನೀಡುತ್ತಾರೆ. ಸ್ನೇಹಿತರ ನಡುವೆ ತಪ್ಪು ಗ್ರಹಿಕೆಗಳು ಹೊರಬರುತ್ತವೆ. ವಾಹನ ಖರೀದಿ, ಹೊಸ ವಸ್ತುಗಳ ಖರೀದಿ ಇರುತ್ತದೆ. ವ್ಯಾಪಾರದಲ್ಲಿ ಲಾಭವನ್ನು ಎಂದು ಕುಂಭರಾಶಿಯವರು ಕಾಣಬಹುದು. ಪ್ರವಾಸ ಯೋಜನೆಯನ್ನು ಕುಟುಂಬದೊಂದಿಗೆ ಯೋಜಿಸಬೇಕು. ಹೊರಗಿನ ಆಹಾರವನ್ನು ಇಂದು ತಪ್ಪಿಸಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಇನ್ನು ಕೊನೆಯದಾಗಿ ಮೀನರಾಶಿ, ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ಭಾವನೆಯು ನಿಮ್ಮನ್ನು ಆಹ್ಲಾದಕರವಾಗಿರಿಸುತ್ತದೆ. ಧರ್ಮದ ವಿರುದ್ಧ ನಂಬಿಕೆ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ಪಾಲುದಾರಿಕೆ ಪ್ರಯೋಜನವನ್ನು ಪಡೆಯಲು ಇಂದು ಶುಭ ದಿನ. ಪ್ರಯಾಣದ ಸಮಯದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯನ್ನು ಭೇಟಿ ಮಾಡಬಹುದು. ನಿಮ್ಮ ಆಲೋಚನೆ ನಿರ್ಧಾರಗಳಿಗೆ ನಿಮ್ಮ ಮಡದಿಯ ಬೆಂಬಲ ಹೆಚ್ಚಾಗಿ ಕಂಡುಬರುತ್ತಿದೆ. ಆರ್ಥಿಕವಾಗಿ ಇಂದು ಸದೃಢವಾಗಿರುತ್ತೀರಿ. ಈ ದಿನವು ಉತ್ತಮ ಲಾಭದ ನಿರೀಕ್ಷೆ ಇದೆ ಮೀನರಾಶಿಯವರಿಗೆ. ಈ ವಿಶೇಷವಾದ ಸೋಮವಾರದ ದಿನ ಭವಿಷ್ಯ ನಿಮಗೆ ಇಷ್ಟ ಆದರೆ ತಪ್ಪದೆ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.